ನಂಬರ್ 4 ರಾಹು ನಂಬರ್. ಓಕೆ. ಸೊ ಇದಕ್ಕೊಂದು ಸಣ್ಣ ಉದಾಹರಣೆ ಇದೆ ಕೊಡ್ಬೋದಾದ್ರೆ, ಪ್ಲೀಸ್. ರಾಹು ಮತ್ತೆ ಕೇತು ಹೆಂಗೆ ಫಾರ್ಮ್ ಆಯ್ತು ಅಂತ. ಸೊ ಇದು ಮಿತ್ ಕೂಡ ಇರ್ಬೋದು, ಬಟ್ ಆದ್ರೆ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗತ್ತೆ. ಆಮೇಲೆ ಇದು ಪ್ರಚಲಿತವಾಗಿರೋದು. ಸೊ ರಾಹು ಇರೋದು 4ರಲ್ಲಿ, ಕೇತು ಇರೋದು 7ರಲ್ಲಿ. ಕರೆಕ್ಟ್. ಏನಾಗುತ್ತೆ ಅಂದ್ರೆ ಸ್ವರಭಾನು ಅಂತ ರಾಕ್ಷಸ ಇರ್ತಾನೆ. ಅವನು ಸಮುದ್ರ ಮಂಥನ ಟೈಮಲ್ಲಿ ದೇವತೆಗಳೆಲ್ಲ ಕುತ್ಕೊಂಡು ಅಮೃತ ಪಾನ ಮಾಡುವಾಗ ಅಸುರರಿಗೆ ಅದಕ್ಕೆ ಅವಕಾಶ ಸಿಕ್ಕಿರೋದಿಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಈ ಸ್ವರಭಾನು ಅನ್ನೋ ರಾಕ್ಷಸ ನನ್ಗೆ ಯಾಕೆ ಇದು ಮಿಸ್ ಆಗ್ಬೇಕು, ನಾನು ಈ ಆಪರ್ಚುನಿಟಿನ ಯಾಕೆ ಕಳ್ಕೋಬೇಕು ಅಂತ ಹೇಳಿ ವೇಷ ಮರೆಸ್ಕೊಂಡು ಹೋಗಿ ದೇವತೆಗಳ ಸಾಲಲ್ಲಿ ಕುತ್ಕೊಂಡು ಅಮೃತಪಾನ ಮಾಡ್ತಾರೆ. ಸೊ ಅದು ಆಮೇಲೆ ಚಂದ್ರನಿಗೆ ಗೊತ್ತಾಗತ್ತೆ. ಚಂದ್ರ ಹೋಗಿ ಈ ವಿಚಾರನ ವಿಷ್ಣು ಹತ್ರ ಹೇಳಿದಾಗ ವಿಷ್ಣು ಸುದರ್ಶನ ಚಕ್ರದಿಂದ ಅವ್ರ ಶಿರಚ್ಛೇದನ ಮಾಡ್ತಾರೆ. ಸೊ ಆದ್ರೆ ಇಷ್ಟರಲ್ಲಾಗ್ಲೇ ಅವ್ರ ಅಮೃತ ಸೇವಿಸ್ಬಿಟ್ಟಿದ್ದಾರೆ. ಅಮೃತ ಸೇವಿಸಿದವ್ರು ಯಾರು ಸಾಯಕ್ಕಾಗಲ್ಲ. ಸೊ ಅದಕ್ಕೆ ಏನಾಗುತ್ತೆ, ಆ ಹೆಡ್ ಪಾರ್ಟ್ ಏನಿದೆ, ತಲೆ ಪಾರ್ಟ್ ಏನಿದೆ, ಅದನ್ನ ರಾಹು ಅಂತ ಕರಿತೀವಿ. ಕೆಳಗಡೆ ಬಾಡಿ ಏನಿದೆ, ದೇಹ ಏನಿದೆ, ಅದನ್ನ ಕೇತು ಅಂತ ಕರಿತೀವಿ. ಅದಕ್ಕೆ ಕೇತುಗೆ ತಲೆ ಇಲ್ಲ. ಕರೆಕ್ಟ್. ಇದನ್ನ ಬಾಡಿ ಇಲ್ಲ. ಸೊ ಇದ್ರಲ್ಲಿ ಏನು ಅಂತಂದ್ರೆ, ಇದನ್ನ ನಾವು ನಾರ್ತ್ ನೋಡ್ ಸೌತ್ ನೋಡ್ ಅಂತ ಕೂಡ ಕರಿತೀವಿ. ಇಂಗ್ಲಿಷ್ ಇದ್ರ ಪ್ರಕಾರ ಹೋಗಕ್ ಹೋದ್ರೆ ನಾರ್ತ್ ನೋಡ್ ಸೌತ್ ನೋಡ್ ಅಂತ ಕರಿತೀವಿ ಇದನ್ನ. ಆದ್ರೆ ನಮ್ಮ ಇದ್ರಲ್ಲಿ ಆಸ್ಟ್ರಾಲಜಿ ಪ್ರಕಾರ ರಾಹು ಕೇತು ಇದು ಪ್ಲಾನೆಟ್ಸ್ ಅಲ್ಲ, ಇದು ನೋಡ್ಸ್. ಸೊ ಈ ನಂಬರು, ರಾಹು ನಂಬರ್ ಏನಿದೆ, ನಾವು ಹೇಳ್ದಂಗೆ ತಲೆ ಭಾಗ ಮಾತ್ರ ರಾಹು ಅನ್ನೋದಕ್ಕೆ. ಸೊ ತಲೆ ಭಾಗ ಅಂತ ಅಂದ್ಕೂಡ್ಲೆ ನಮಗೆ ಫಸ್ಟು ನಿಮ್ಗೆ ಏನನ್ನ ಜ್ಞಾಪಕ ಬರುತ್ತೆ, ಏನು ಅಸೋಸಿಯೇಟ್ ಮಾಡ್ಕೊತೀರಾ ತಲೆ ಅಂದ್ಕೂಡ್ಲೆ? ಜ್ಞಾನ. ಕರೆಕ್ಟ್. ಅವ್ರಿಗೆ ತುಂಬ ಚೆನ್ನಾಗಿ ವಿಷಯಗಳು ತಿಳ್ಕೊತಾರೆ, ಅವ್ರಿಗೆ ತುಂಬ ಐಡಿಯಾಸ್ ಬರುತ್ತೆ, ಅವ್ರ ಹತ್ರ ತುಂಬ ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ. ತುಂಬ ಆರ್ಗನೈಸ್ಡ್ ಪೀಪಲ್ ಅವರು. ಅಂದರೆ ನೀವೇನಾದರೂ ಕೊಟ್ಟರೆ ಅವರಿಗೆ ಮಾಡೋಕ್ಕೆ, ಅವರು ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿ ತೋರಿಸೋ ಅಂಥ ಕೆಪಾಸಿಟಿ ಅವ್ರ ಹತ್ರ ಇರುತ್ತೆ. ಇಲ್ಲ, ದೇ ಆರ್ ವೆರಿ ಆರ್ಗನೈಸ್ಡ್. ಬರೀ ಇದ್ರಲ್ಲ, ಅಂದ್ರೆ ಅವ್ರು ಇರೋದ್ರಲ್ಲ, ಅವ್ರು ಮಾಡೋ ಕೆಲಸದಲ್ಲೂ ಅದು ಗೊತ್ತಾಗತ್ತೆ. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಫಾಲೋ ಮಾಡಿಕೊಂಡು, ಅವರೇ ಒಂದು ಪ್ರಾಸೆಸ್ನ ಡಿಸೈನ್ ಮಾಡಿಕೊಂಡು, ಅಂದ್ರೆ ಓಕೆ ಈ ತರ ಮಾಡಿದ್ರೆ ಇದನ್ನ ಬೇಗ ಮಾಡಿ ಮುಗಿಸ್ಬೋದು, ಆ ಥರ ತುಂಬಾ ಸೂಪರ್ ಇಂಟೆಲಿಜೆಂಟ್ ಇರ್ತಾರೆ. ಸೊ ಡಿಸಿಪ್ಲಿನ್ಡ್, ವೆರಿ ಇಂಟೆಲಿಜೆಂಟ್, ವೆರಿ ಆರ್ಗನೈಸ್ಡ್. ಸೊ ಯಾರ್ಯಾರು 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು, 31ನೇ ತಾರೀಕು ಹುಟ್ಟಿದ್ದಾರೆ, ಕರೆಕ್ಟ್, ಅವರೆಲ್ಲರೂ ಈ ಪ್ಲಾನೆಟ್ ಅಂಡರ್ ಅಲ್ಲಿ ಬರ್ತಾರೆ. ಆದ್ರೆ ಅವ್ರದ್ದು ಮಲ್ಟಿಪಲ್ ಆದಾಗ್ಲೂ ಅದರ್ವೈಸ್ ಕೂಡ ದೇ ಆರ್ ಓವರ್ ಥಿಂಕರ್ಸ್. ಹೌದು. ಅವ್ರಿಗೆ ಎಕ್ಸಿಕ್ಯೂಷನ್ ಅಷ್ಟೊಂದು ಆಗಲ್ಲ. ಅಂದ್ರೆ ನೀವು ಪ್ಲಾನ್ ಮಾಡಿಕೊಡು ಅಂತ ಹೇಳಿದ್ರೆ ಅವ್ರು ಅಚ್ಚುಕಟ್ಟಾಗಿ ನಿಮ್ಗೆ ಹೆಂಗೆ ಪ್ಲಾನ್ ಮಾಡ್ಕೊಡ್ತಾರೆ ಅಂದ್ರೆ, ನೀವೇನಾದ್ರೂ ಡಿಸೈನ್ ಮಾಡಿಸ್ಬೇಕು ಅಥವಾ ಏನಾದ್ರು ಒಂದು ಈವೆಂಟ್ ಮಾಡ್ಬೇಕು ಅಂದ್ರೆ ಅವ್ರ ಹತ್ರ ಹೋಗಿ ಕೇಳಿದ್ರೆ ಎಷ್ಟು ಒಳ್ಳೆ ಪ್ಲಾನ್ ರೆಡಿ ಮಾಡ್ಕೊಡ್ತಾರೆ ಅಂದ್ರೆ, ಕಡಿಮೆ ಟೈಮಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಅದನ್ನ ಹೇಗೆ ಮಾಡಿ ಮುಗಿಸ್ಬೋದು ಅನ್ನೋ ಐಡಿಯಾಸ್ ನಿಮಗೆ ಕೊಡ್ತಾರೆ. ಆದ್ರೆ ಅದನ್ನ ಐಡಿಯಾನ ವರ್ಕೌಟ್ ಮಾಡಕ್ಕೆ ಅವ್ರಿಗೆ ಯಾರಾದ್ರೂ ಬೇಕು. ಅವ್ರೊಬ್ರೇ ಮಾಡಲ್ಲ. ಅವರು ಎಕ್ಸಿಕ್ಯೂಷನ್ ಇದರಲ್ಲಿ ಅವ್ರು ಸ್ವಲ್ಪ ಹಿಂದೆ ಬೀಳ್ತಾರೆ. ತುಂಬಾ ಶಾರ್ಟ್ ಟೆಂಪರ್ಡ್ ಇರ್ತಾರೆ. ಹಂಗೆ ಅವ್ರು ಒಂದ್ ಸ್ವಲ್ಪ ಆರೋಗ್ಯಂಟು ಇರ್ತಾರೆ. ಅವರ ನಾಲೆಡ್ಜ್ ಬಗ್ಗೆ ಹೌದು ಅದಿರತ್ತೆ ಅವ್ರಿಗೆ. ಆಮೇಲೆ ಅವ್ರು ಅಷ್ಟು ಈಸಿಯಾಗಿ ಎಲ್ಲರ ಜೊತೆ ಹೊಂದ್ಕೊಳ್ಳಲ್ಲ. ಅವರು ದೇ ಹ್ಯಾವ್ ದರ್ ಓನ್ ಬೌಂಡ್ರೀಸ್. ಯಾಕಂದ್ರೆ ಅವ್ರ ಲೆಕ್ಕದಲ್ಲಿ ಎಲ್ಲರೂ ತಮ್ಮಷ್ಟು ನಾಲೆಡ್ಜಬಲ್ ಅಲ್ಲ. ಇಂಟ್ರೋವರ್ಟ್ಗಳಲ್ಲ. ಆದ್ರೆ ಅವ್ರಿಗೆ ಅವರಷ್ಟು ನಾಲೆಡ್ಜ್ ಇವ್ರಿಗಿದ್ಯಾ, ಅವ್ರೆಲ್ಲಾರು ಫಸ್ಟ್ ನೋಡೋದೇ ಅದನ್ನ ಮಾತಾಡ್ಸುವಾಗ. ಅವ್ರು ನಿಮ್ನ ಅಳಿತಾ ಇರ್ತಾರೆ ಮನ್ಸೊಳಗೆ, ಎಲ್ಲ ಲೆಕ್ಕಾಚಾರ, ಮನ್ಸಲ್ಲಿ ಮಂಡಿಗೆ ತಿನ್ನೋದು ಅಂತಾರಲ್ಲ ಆ ತರ ಅವರು ಲೆಕ್ಕಾಚಾರ ಹಾಕೋತಾ ಇರ್ತಾರೆ. ಹೌದು. ಆಮೇಲೆ ಇವರು ಅದೇ ಹೇಳಿದ್ನಲ್ಲ, ಮಲ್ಟಿಪಲ್ ಆಗ್ತಾ ಹೋದಂಗೆ ಏನಾಗತ್ತೆ, ಈ ಆಸ್ಪೆಕ್ಟ್ ಆರ್ಗನೈಸ್ಡ್ ಆಗಿಡೋದು, ಅಚ್ಚುಕಟ್ಟಾಗಿ ಎಲ್ಲ ಇಟ್ಕೊಳ್ಳೋದು ಅನ್ನೋ ಫ್ಯಾಕ್ಟರ್ ಏನಾಗ್ತಾ ಹೋಗುತ್ತೆ. ಸ್ವಲ್ಪ ಅತಿಯಾದಾಗ ಒಂದ್ ಸ್ವಲ್ಪ ವಿ ಕೆನಾಟ್ ಕಾಲ್ ಇಟ್ ಅ ಡಿಸಾರ್ಡರ್ದು, ಆದ್ರೆ ಅವರು ತುಂಬಾ ಫಿನಿಕಿ ಆಗ್ತಾರೆ. ಅಂದ್ರೆ OCD ಅಂತ ಹೇಳ್ತಾರೆ. ಆ ಡಿಸಾರ್ಡರ್ನ ನಾವು ತಗೊಳ್ಳೋದು ಬೇಡ. ನಾನು ಸುಮ್ಮನೆ ನಿಮ್ಗೆ ಎಕ್ಸಾಂಪಲ್ಗೆ ಅಂತ ಹೇಳ್ತಿರೋದು. ಅಂದ್ರೆ ಹಿಂಗೆ ಇರಬೇಕು, ಹಂಗೆ ಇರಬೇಕು, ತುಂಬಾ ಶಿಸ್ತು ಮತ್ತೆ ತುಂಬಾ ಇದನ್ನೆಲ್ಲ ವಿಧಿಸ್ತಾ ಹೋಗ್ತಾರೆ. ಕಟ್ಪಾಡು ಹಿಂಗೆ ಇರಬೇಕು, ಅದು ನಾನು ಇಟ್ಟಿದ್ದ ಬುಕ್ ಇಲ್ಲೇ ಇರಬೇಕು, ಕಿಚನ್ ಹಿಂಗೆ ಇರಬೇಕು, ಹಾಲ್ ಹಿಂಗೆ ಇರಬೇಕು, ಈ ವಸ್ತು ಹಿಂಗೆ ಇರಬೇಕು, ಆ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅದರಿಂದ ಒಂದು ಸ್ವಲ್ಪ ಎಲ್ರಿಗೂ ಕಿರಿಕಿರಿ ಆಗ್ಬೋದು.
ಅದು ಬಿಟ್ರೆ ಇದು ರಾಹು ಪ್ರಭಾವ. ಆದರೆ ನಿಮ್ಗೇನಾದರೂ ಒಂದು ಸೂಪರ್ ಡೂಪರ್ ಆಗಿರೋ ಐಡಿಯಾ ಬೇಕು ಅಂದರೆ ಪ್ಲೀಸ್ ಗೋ ಆ್ಯಂಡ್ ಟಾಕ್ ಟು ರಾಹು. ಆಮೇಲೆ ಇನ್ನೊಂದು ಏನಾಗತ್ತೆ ಅಂದರೆ ಈ ರಾಹು ನೆಗೆಟಿವ್ ಆಗ್ತಾ ಹೋದಂಗೆ ಅವ್ರದ್ದು ಏನು ಡಿವೈಸಸ್ ಇರುತ್ತಲ್ಲ, ಅವ್ರು ಏನಾದ್ರು ಗ್ಯಾಜೆಟ್ಸ್ ತೊಗೊಂಡಿದ್ರೆ ಅದು ನೀವು ನೋಡ್ತಾ ಇರ್ಬೋದು. ನೀವು ಆ ನಂಬರ್ ಇದ್ದವ್ರಿಗೆ ಗೊತ್ತಾಗ್ತಾ ಇರತ್ತೆ. ಅಂದರೆ ಅವರು ಕರೆಕ್ಟಾಗಿ ರಿಯಲೈಸ್ ಮಾಡ್ಕೋಬೇಕಷ್ಟೆ. ಅವರು ಏನಂತಾರೆ ಅಬ್ಸರ್ವ್ ಮಾಡಿದರೆ ಗೊತ್ತಾಗುವಂಥದ್ದೇನು ಅಂದರೆ ಅವ್ರ ಹತ್ರ ಇರೋ ಡಿವೈಸಸ್ಗಳೆಲ್ಲ ಕೆಲಸ ಮಾಡಲ್ಲ, ಕೆಟ್ಟ ಹೋಗುತ್ತೆ ಅಂತ ಅಲ್ಲ. ಈಗೇನೋ ಒಂದು ಅಡುಗೆ ಮನೆಯಲ್ಲಿ ನಲ್ಲಿ ತಿರ್ಗ್ಸಕ್ ಹೋಗ್ತಾರೆ, ನಲ್ಲಿ ಕೈಗೆ ಬಂದ್ಬಿಡೋದು. ಹಾ, ಈಗೇನೋ ಒಂದು ಫೋನ್ ತಗೊಂಡಿರ್ತಾರೆ, ಅವ್ರು ತಗೊಂಡಿದ್ದಾಗ ಬೇರೆಯವ್ರು ತಗೊಂಡಿರೋ ಫೋನೆಲ್ಲ ಒಂದು ಲೆಕ್ಕದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಆಗತ್ತೆ, ಅದರಲ್ಲಿ ಕೆಟ್ಟ ಹೋಗುತ್ತೆ, ಅವ್ರಿಗೆ ಆಗತ್ತೆ. ಒಂದು ಅದು. ಇನ್ನೊಂದು ಏನಂತಂದ್ರೆ ಅವ್ರದ್ರಲ್ಲಿ ಈ ಡಯಾಗ್ನೋಸಿಸ್ ಆಗಲ್ಲ. ಏನಾದರೂ ಅವರಿಗೆ ಪ್ರಾಬ್ಲಮ್ ಇತ್ತು ಅಂತಂದ್ರೆ, ಈಗೆಲ್ಲೋ ದೇಹದ ಯಾವುದೋ ಒಂದು ಭಾಗದಲ್ಲಿ ನೋವಿದೆ, ಅವರು ಆ ನೋವು ಅವ್ರಿಗೆ ಗೊತ್ತಾಗ್ತಾ ಇದೆ ಅಂತ. ಆದ್ರೆ ಅದೇನು ನೋವು ಅಂತ ಕಂಡುಹಿಡಿಯೋಕ್ಕಾಗಲ್ಲ, ಈಸಿಯಾಗಿ ಕಂಡುಹಿಡಿಯೋಕ್ಕಾಗಲ್ಲ. ಅವ್ರು ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡಾಗ ಅಥವಾ ಇನ್ನೇನೋ ಮಾಡಿಸ್ಕೊಂಡಾಗ ಅದು ಗೊತ್ತಾಗಲ್ಲ. ಆದ್ರೆ ಅವ್ರಿಗೆ ಗೊತ್ತಿದೆ ಇದೆ ಅಂತ. ಇದು ತುಂಬಾ ಜನಕ್ಕಾಗಿರುತ್ತೆ. ಆ ನಂಬರ್ ನೆಗೆಟಿವ್ ಆದಾಗ ಹೆಲ್ತ್ ಇಶ್ಯೂಸ್ ತಕ್ಷಣ ಕಂಡು ಹಿಡಿಯೋಕ್ಕಾಗಲ್ಲ. ಸೊ ಇದು ರಾಹುನಲ್ಲಿ ಕಂಡುಬರುವಂಥ ಒಂದಷ್ಟು ಗುಣಲಕ್ಷಣ. ವೆರಿ ಇಂಟ್ರೆಸ್ಟಿಂಗ್ ಪರ್ಸನಾಲಿಟೀಸ್ ರಾಹು. ಅವ್ರಿಗಿರೋ ನಾಲೆಡ್ಜು, ಅವ್ರು ನೀವು ಬೇಕು ಅಂದ ತಕ್ಷಣ ಇನ್ಫಾರ್ಮೇಶನ್ನ ಎಲ್ಲಿ ಬೇಕಾದರೂ ಹೋಗಿ ಹುಡ್ಕೊಂಡು ಹೆಂಗೆ ಬೇಕಾದ್ರೂ ತಂದು ಅದನ್ನ ನಿಮ್ಗೆ ಕೊಡೋದು ಅಥವಾ ಒಂದು ಪ್ಲಾನ್ ಮಾಡ್ಕೊಡೋ ಎಬಿಲಿಟೀಸ್ ಮಾತ್ರ ರಾಹುನಲ್ಲಿ.